ಹಲೋ ಶುಭೋದಯ ಸ್ನೇಹಿತರೆ. ಇವತ್ತು ನಮ್ಮ ಪಯಣ ಬಂದು ವನ್ನಮ್ಮ ಲೇಕು, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರು. ಸೊ 2 ಬೈಕ್ ಹೋಗ್ತಿದ್ದೀವಿ, ನಾನು ಆ್ಯಂಡ್ ಸೂರಜ್ ಅವರು ಎಕ್ಸ್ಪ್ರೆಸ್ ತರ್ತಾರೆ. ಆ್ಯಂಡ್ ಪಿಲಿಯನ್ ಆಗಿ ಅವರ ಕಸಿನ್ ದರ್ಶನ್ ಅಂತ ಅವರು ಬರ್ತಿದ್ದಾರೆ. ಸೊ ಮೀಟಪ್ ಪಾಯಿಂಟ್ ನೋಡೋದು ವಿಧಾನಸೌಧ. ವಿಧಾನಸೌಧದ ಮುಂದೆ ಯಾರೋ ಬಿಯರ್ ಬಾಟ್ಲಿ ಹಾಕೋನೆ. ಬೆಳಿಗ್ಗೆ ಯಾರಿಗಾದ್ರೂ ನೆನಪಾದ್ರೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ರಪ್ಪ ಯಾರ್ದು ಆಸ್ತಿನ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಸೊ ದಿಸ್ ಈಸ್ ಸೂರಜ್, ಗೊತ್ತು ಇವರು ಎಲ್ಲ ವಿಡಿಯೋದಲ್ಲಿ ನೋಡ್ತಿರ್ತೀರಾ. ಆ್ಯಂಡ್ ದಿಸ್ ಈಸ್ ದರ್ಶನ್. ನಮ್ಮ ಬಂದಿದೆ ಲೇಟು, ಅದರಲ್ಲಿ ಫೋಟೋ ಶೂಟ್ ಬೇರೆ. ರೈಡರ್ಸ್ ಜನಕ್ಕೆ ಅವಮಾನ, ನೀವೆಲ್ಲ ರೆಡಿ ಇಟ್ಕೋಬೇಕು. ಸೊ ಹೋದ ವಿಡಿಯೋದಲ್ಲಿ ಇವ್ರಿಗೆ ಹೇಳಿದೆ ಮದುವೆ ಆಗಿಲ್ಲ ಅಂತ. ಅದನ್ನೇ ಫುಲ್ಲು ಸೀರಿಯಸ್ ಆಗಿ ತೊಗೊಂಡು ಆಲ್ರೆಡಿ ಹುಡುಕಿ ಮದುವೆನೂ ಸೆಟ್ ಆಗೋಗಿದೆ. ಕಂಗ್ರ್ಯಾಚುಲೇಷನ್ ಮಗ. ಥ್ಯಾಂಕ್ ಯು ಸೋ ಮಚ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನು ಕೊಡಿಸ್ಯಾ ಪಾರ್ಟಿ ಏನು ಕೊಡಿಸ್ಯಾ? ಏನು ಬೇಕು ಹೇಳಿಂಗೆ, ನಿಮ್ಗೇನು ಇಲ್ಲದೆ ಇರೋದಾ? ಸೊ ಒಂದು ಒಳ್ಳೆ ಎಳ್ನೀರು ಕುಡಿದ್ಬಿಟ್ಟು ನಮ್ಮ ಪ್ರಯಾಣ ಮುಂದುವರಿಸ್ತಿದ್ವಿ. ಒಳ್ಳೆ ಸೌಂಡ್ ಇದೆ. ಸೊ ನೇಚರ್ ಸರೌಂಡಿಂಗ್ ಆಗಿದೆ, ಬಟ್ ಎಲ್ಲ ಗಿಡ ಎಲ್ಲ ಒಣಗೋಗಿದೆ, ಬಿಸಿಲಲ್ವಾ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ಬೋದು. ಸೊ ಇನ್ನು ಡೆಸ್ಟಿನೇಷನ್ಗೆ 22 ಕಿಲೋಮೀಟರ್ಸ್ ಬಾಕಿ. ನಮ್ಮೂರಲ್ಲಿ ಗಾಡಿ ಓಡಿಸ್ದಂಗೆ ಫೀಲ್ ಬರ್ತಿದೆ. ತಮಿಳ್ನಾಡು ಚೆಕ್ ಪೋಸ್ಟ್ ಎಂಟ್ರಿ ಆಗಿದ್ದೀವಿ. ಚೆಕ್ ಪೋಸ್ಟಲ್ಲಿ ಏನು ಚೆಕ್ಕೆ ಮಾಡಿಲ್ಲ. ಇಲ್ಲೆಲ್ಲ ರೈಟ್ ತೋರಿಸ್ತಿಲ್ಲಪ್ಪ. ನಮ್ಮ ಲೇಕ್. ಸೊ ಸ್ವಲ್ಪ ಆಫ್ ರೋಡ್ ತೋರಿಸ್ತಾ ಇದೆ ಈ ರೋಡಲ್ಲಿ. ನೋಡೋಣ ಎಲ್ಲಿ ಹೋಗುತ್ತೆ ಅಂತ. ಹಿಂಗೆ ಹೋಗಿ ಆಫ್ ರೋಡ್ ತೋರಿಸ್ತೀವಿ ಸ್ವಲ್ಪ. ಧೂಳು ಹರಿಸ್ಕೊಂಡು ಹೋಗ್ತಾನೆ. ಮೇಕೆಗಳನ್ನ ಇಂಜಿನಿಯರಿಂಗ್ ಓದ್ಸಕ್ಕೆ ಕರ್ಕೊಂಡು ಹೋಯ್ತವ್ರೆಲ್ಲ. ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದ್ದೀವಿ. ಸೊ ಗಾಯ್ಸ್, ಇದೆ ನೋಡಿ ವನ್ನಮ್ಮ ಲೇಕ್. ಈ ಲೇಕಿಗೆ ವನ್ನಮ್ಮ ಲೇಕ್ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳ್ತಿದ್ದೀನಿ ನೋಡಿ. ವನ ಅಂದರೆ ಪ್ರಕೃತಿ, ಅಮ್ಮ ಅಂದರೆ ತಾಯಿ. ಸೊ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ವನ್ನಮ್ಮ ಲೇಕ್ ಅಂತೇಳಿ ನೇಮ್ ಇಟ್ಟಿದ್ದಾರೆ.
ಕ್ರೌಡು ಅಷ್ಟೊಂದಿಲ್ಲ ಇವತ್ತು. ಸೊ ಅಡುಗೆಗೆ ಏನು ಬೇಕೋ ಐಟಮ್ ಇಲ್ಲೇ ತೊಗೋತೀವಿ ಇವತ್ತು. ನೋಡಿ ಇದೇ ಶಾಪು ಸ್ಮಾಲು. ಏನು ನೇಮೇನಿಲ್ಲ, ನಾಮಧೇಯ ಶಾಪ್. ಬರ್ಬೇಕಾ? ನಾವು ಅಡುಗೆ ಮಾಡೋಕ್ಕೆ ಏನೂ ತೊಗೊಂಡಿರಲಿಲ್ಲ, ಅದಕ್ಕೆ ಪಲಾವ್ ಮಾಡೋಣ ಅಂಥೇಳಿ ಐಟಮ್ಸ್ ಎಲ್ಲ ಏನೂ ಇರಲಿಲ್ಲ. ಪಾಪ ಅವ್ರು ಕೇಳಿದ್ದಕ್ಕೆ ಅವ್ರ ಮನೆಗೆ ಹೋಗಿ ಈರುಳ್ಳಿ ಟೊಮೆಟೊ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟು ಕೊಟ್ಟರು. ನಾವು ತಮಿಳವ್ರು ಅಂತೇಳಿ ತಮಿಳಲ್ಲಿ ಮಾತಾಡೋಕೆ ಹೋದ್ವಿ, ಅವರು ತಿರ್ಗಾ ಕನ್ನಡದಲ್ಲೇ ಮಾತಾಡಿದ್ರು. ಇಲ್ಲೆಲ್ಲ ಆಲ್ಮೋಸ್ಟ್ ಕನ್ನಡನೇ ಮಾತಾಡ್ತಾರೆ ಅನ್ಕೋತೀನಿ. ಇದು ಕೆರೆಗೆ ಹೋಗೋ ಎಂಟ್ರೆನ್ಸು. ಆ ಕಡೆಯಿಂದ ಒಂದಿತ್ತು, ಈ ಕಡೆಯಿಂದ ಒಂದಿದೆ ಎಂಟ್ರೆನ್ಸು. ಬ್ಯೂಟಿಫುಲ್ ಸ್ಪಾಟ್ ನೋಡಿ. ಆದರೂ ಜನಗಳು ಬಸ್ಗಳು ಎಸ್ಬಿಟ್ಟು ಹಾಳು ಮಾಡಿಕ್ಕವ್ರೆ. ಇಲ್ಲಿ ಮಾಡ್ಕೊಬೋದು. ಹಾಂ, ಇಲ್ಲೆಲ್ಲ ಮಾಡ್ಕೊಬೋದು ಅಲ್ವಾ? ಹಾಂ, ಸ್ಟೇ ಮಾಡ್ಬೋದು. ಹಾಂ, ಈಗ ಬಾ ಎಲ್ಲ ಸೆಟಪ್ ಮಾಡ್ಕೊಳ್ಳೋಣ. ಅದೇನು ಮಾಡ್ತಿದೆಯಲ್ಲ ಆಮೇಲೆ ಅಲ್ಲಿ ಏನು ಗೊತ್ತಾ, ನೀನು ಲೇಕ್ ಪಕ್ಕದಲ್ಲೇ ಹೋಗ್ತಾ ಅದು ಡ್ರೋನ್ ಶೂಟ್ ಮಾಡೋಣ. ಓಕೆ ಓಕೆ, ಆರಾಮಾಗಿ ಒಂದು ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಈ ಕಡೆ ಬಂದು ಗಟ್ಟಿನಲ್ಲಿ ನೋಡೋಗ ಹೆಂಗಿದೆ ಬ್ರೋ ಪ್ಲೇಸು? ಸಿಕ್ಸಿ ಏನು ಇವನೇ ಕೆರೆ ಮಾಡಿಸಿರೋ ಥರ ಮಾತಾಡ್ತಾರೆ. ಹೆಂಗಿದೆ ಬ್ರೋ ಪ್ಲೇಸ್ ಅಂತೆ? ಸಜೆಸ್ಟ್ ಮಾಡಿರೋದು ನಾನು, ಅದಕ್ಕೆ ಕೇಳ್ತಾ ಇರೋದು ಹೆಂಗಿದೆ ಅಂತ. ಯಾರಪ್ಪ ಸಜೆಸ್ಟ್ ಮಾಡಿದ್ದು? ನಾನು ಮಾಡಿರೋದು ಸಜೆಸ್ಟು. ಇದು ರೀಲಲ್ಲಿ 100 ಸಲ ಬರ್ತಿತ್ತು. ಇದು ಸಜೆಸ್ಟ್ ಬೇರೆ ಮಾಡ್ತೀವಿ. ಬಂದರೆ ಸಾಕು, ಅದೇ ಬರೋದು. ಪ್ಲೇಸ್ ಚೆನ್ನಾಗಿದೆ. ಆಗ ಡ್ರೋನು ಅಲ್ಲಿದೆಯಾ ತೋಟದ ಮಧ್ಯೆ ಹೋಗಿ ಒಂದು ಎಳ್ನೀರು ಕಿತ್ಕೊಂಡ್ಬರ್ಬೇಕು ನಿಮ್ಮ ಡ್ರೋನ್. ರೇಟ್ ಅಷ್ಟು ಡಿಫ್ರೆನ್ಸ್ ಇಲ್ಲ. ಏನು ಎಲ್ಲ ಸಿದ್ಧತೆ ಮಾಡ್ಕೊಂಬಂದಿದ್ದೀನಿ. ಅದೇ ಮಗ ಅದು ಕಾಫಿ ಪೌಡ್ರಾ? ಏನು ಪ್ಯಾಕೆಟ? ಏನು ಪ್ಯಾಕೆಟ್ ಅಲ್ಲ, ಎಷ್ಟು ತಂದಿದೆಯಾ? ಚಿಕ್ಕಮಂಗ್ಳೂರಿಂದ ತಂದಿರೋದು. ಸಾಕಲ್ಲ ಅಷ್ಟೇ. ಇದನ್ನು ಕುದಿಸ್ಬೇಕಾ ಇನ್ಸ್ಟೆಂಟಾ? ಇದು ಹಾಕಿ ಇನ್ಸ್ಟೆಂಟ್ ಕುದಿಸ್ಬೇಕಾ? ಓಕೆ. ಚಾಣಿಗೆ ಗಿಣಿಗೆ ಏನಿಲ್ಲಲ್ಲ, ಸೋಸಕ್ಕ ಏನಿಲ್ಲ. ಇದು ಯಾವುದು ಮಚ್ಚ ತೊಗೊಂಡಿರೋದು ಸ್ಟೋರ್? ಹಾಂ, ಇದೆ ಇದು ಅಮೆಝಾನ್ ಮಗ. ನೋಡಿ, ಫುಲ್ ಸಟ್ಟೆ ಬರುತ್ತೆ, ಸಕ್ಕದಾಗಿರುತ್ತೆ. ಆರಾಮಾಗಿ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಲ್ಲಿ. ಎಷ್ಟಾಗ್ಲಿ ನೋಡು ಮಗ. ಸೊ ಫೈನಲಿ ಕಾಫಿ ನೋಡ್ಬೋದು. ನಮ್ಮ ಇದ್ರಾಗ ತಂಪಿನ ನೆರಳಿನಲ್ಲಿ ಸುಂದರವಾದ ಕಾಫಿಯನ್ನು ಸವಿಯುತ್ತಾ ಭಾರಿ ಚೆನ್ನಾಗಿದೆ ಕಾಫಿ. ಎಲ್ಲಿಂದ ಮಗ ಇದು ಕಾಫಿ ಪುಡಿ? ಕಾಫಿ ಪುಡಿ ಎಲ್ಲಿಂದ? ಚಿಕ್ಕಮಂಗ್ಳೂರಿಂದ? ಸಾರಿ, ಶಿವಮೊಗ್ಗದಿಂದ. ಹಾಂ ಹಾಂ, ಅವರು ಫ್ರೆಂಡ್ ತೋಟದಲ್ಲೇ ಬೆಳೆಯೋದು. ಸೊ ಅಲ್ಲಿಂದ. ಯಾರು ಹೇಳಿ ಫ್ರೆಂಡು? ಯಾರ ಫ್ರೆಂಡ್? ಸಂಜೆನು. ಗೊತ್ತಾಯ್ತು. ನೈಸ್. ಸೊ ಇವರೆಲ್ಲ ವೇಸ್ಟ್ ಹಾಕಿದ್ದಾರೆ ಅಂತೇಳಿ ನಾವು ವೇಸ್ಟ್ ಹಾಕಲ್ಲ. ಅದಕ್ಕೆ ನೋಡಿ ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಬಿಟ್ಟಿದ್ವಿ. ಡಸ್ಟ್ಬಿನ್ ಕಾರ್ ತಂದು ಟಾಪ್ ಬಾಕ್ಸಿಗೆ ಕಟ್ಬಿಟ್ಟು ಇದಕ್ಕೆಲ್ಲ ವೇಸ್ಟೇಜ್ ಎಲ್ಲ ಇದಕ್ಕೆ ಹಾಕ್ಬಿಡ್ತೀವಿ. ಇಲ್ಲ ಮ್ಯಾಗಿ ನೋಡ್ಬಿಟ್ಟು ಬಾಯಲ್ಲಿ ನೀರು ಬರ್ತಿದೆ. ಸೂರಜ್ ಅವರು ಮ್ಯಾಗಿ ರೆಡಿ ಮಾಡಿದ್ದೀರ ಆಲ್ರೆಡಿ. ನೋಡಿ ಗೈಸ್, ಮ್ಯಾಗಿ ನೋಡ್ಬಿಟ್ಟು ಬಾಯಲ್ಲಿ ನೀರು ಬರ್ತಿದೆ. ನೋಡಪ್ಪ, ಬಾಯಲ್ಲಿ ನೀರು ಬರ್ತಿದೆ, ಮತ್ತೆ ಬಾಯಲ್ಲೇ ಬರಲಿ ನೀರು, ಬೇರೆ ಎಲ್ಲಿ ಬರಬಾರ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು.
ಸರಿ ಸರಿ ಆಯ್ತು ಬ್ರೋ. ಏನು ಹೇಳತ್ತಾನ ಗೊತ್ತದ ಡ್ರೋನ್ ಇದು ಡ್ರೋನು ಯಾವ ಥರ ಅಂತ ಹೇಳಿದ್ರೆ ನಾವು ಹಿಂಗೆ ಫ್ರಂಟ್ ಮೂವ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಡ್ರೋನ್ ಅಪೋಸಿಟ್ ಸೈಡಿಂದ ಬಂದ್ಬಿಟ್ಟು ಹಿಂಗೆ ನನ್ನ ಹತ್ರ ಬಂದ ಕೂಡಲೇ ಹಿಂಗೆ ಸರ್ಕಲ್ ಹೊಡೆದ್ಬಿಟ್ಟು ಹಂಗೆ ಕಂಟಿನ್ಯೂ ಆಗಬೇಕು. ಡ್ರೋನು DJI ಯಾವುದು ಮಿನಿ 4 Pro ಇದು. Okay. ಇದು ಅವತಾರ ಇದು ಅಲ್ಲ. ಅದು ಆದ್ರೆ ಓಕೆ, ಯಾಕಂದ್ರೆ ಅದಕ್ಕೆ ಗ್ಲಾಸ್ ಇದೆ. ಅವತಾರ ಅದು ಅವತಾರ ಅಂತ ಯಾವ್ದು ಇದೆ? ಇದೆ ಅವತಾರ ನೋಡಿಲ್ಲ ನೀನು? ಯಾವುದು? DJI ಇದೆ ನೋಡು. ಅವತಾರ ಥರ್ಡ್ ಪಾರ್ಟ್ ರಿಲೀಸ್ ಆಗಿದೆ. ಯಾವ್ದು ಮಗ ಹೇಳು? ಅವತಾರ ಮೂವಿ ಹೇಳತ್ತಿಲ್ಲ, ಇದ್ರದ್ದು ಇದೆ, ಡ್ರೋನ್ ಇದೆ ಒಂದು. DJI ಅವತಾರ DJI ಇದೆ ಒಂದು ಅವತಾರ. ಏನು ಅವತಾರ ಹಿಂಗೇನೇ ಇದೆ, ಅದು ಏಯಿಂದಾನೆ ಸ್ಟಾರ್ಟ್ ಆಗ್ತದೆ ವರ್ಡ್. ಅದು ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ಇದೆಯಲ್ಲ ಮಗ? ಅದು ಸ್ಪೋರ್ಟ್ಸ್ ಮೋಡ್ ಇದೆ, ಬಟ್ ನಮಗೆ ಬರಲ್ಲ, ಅದು ಬೇಡ, ರಿಸ್ಕ್ ತೊಗೊಳೋದು ಬೇಡ ಅಂತ ಅಷ್ಟೇ. ಏನೋ ಮಗ ನೀನು ಅದ್ರ ಥರ ಕಾಣ್ತಿದ್ದೀಲೋ, ಹೀರೋ ಥರ. ಮ್ಯಾಗಿ ಮಾಡಿ ಸುಸ್ತಾಗಿದ್ದೀನಪ್ಪ. ಮ್ಯಾಗಿ ಮಾಡಿದ್ಯಾ? ಮಗ ಇಲ್ಲೊಂದು ಸೊಪ್ಪಿದೆ, ಬೇಡಪ್ಪ, ಬಂದು ಬರ್ಬೋದು. ವಾರಕ್ಕೊಂದ್ಸಲ ಈ ಥರ ನೆಮ್ಮದಿ ಸಿಕ್ಬಿಟ್ರೆ ಲೇಕ್ ಹತ್ರ ಕುತ್ಕೊಂಡು ಮಸ್ತಾಗಿ ಮ್ಯಾಗಿ ತಿನ್ಕೊಂಡು ಮಜಾ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಬೆಸ್ಟ್. ಒಳ್ಳೆ ನೀವು ಏನು ತಿಂತೀರಾ ಏನು ಬಿಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಬಂದು ನೆಮ್ಮದಿಯಾಗಿ ಎಂಜಾಯ್ ಮಾಡ್ತೀರಲ್ಲ ಅದೇ ಇಂಪಾರ್ಟೆಂಟ್. ಬರಬೇಕು ಇಲ್ಲಿ, ಇಂಥ ಪ್ಲೇಸಲ್ಲಿ ಬರಬೇಕು ವೀಕೆಂಡ್. ಕಾರ್ಪೊರೇಟಲ್ಲಿ ವರ್ಕ್ ಮಾಡೋವ್ರಿಗೆ ಗೊತ್ತಾಗುತ್ತೆ ನೆಮ್ಮದಿ ಏನಂದರೆ ವೀಕೆಂಡಲ್ಲಿ. ಬಟ್ ಮಗ ನೀನು ಮಾತ್ರ ಹಮಾಲಿ ಕಲ್ಸಲ್ಲ, ನೀನು ಯಾಕೆ? ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ಇರೋದು ನನ್ನ ಮಗ ಯಾವಾಗಲೂ. ಹಂಗೆ ಮಾಡ್ಬೋದು. ನಮ್ಮ ಕೆಲಸ ಆಯಿತು ಪಲಾವ್ ಮಾಡೋಕ್ಕೆ. ಸೊ ನವೀನ್ ಕೆಲಸ ಈಗ ತರಕಾರಿ ಹಚ್ಚೋದು, ರೈಸ್ ಮಾಡೋದು, ರೈಸ್ ಬಾತ್ ಮಾಡೋದು. ನಾನು ಮಾಡೋದು, ನೀವು ತೊಳೆಯೋದು, ಅಷ್ಟೇ ಕೆಲಸ ನಿಮಗೆ. ಹೌದು, ಪಾತ್ರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಬೇಕ್ರಿ. ಎಲ್ಲರೂ ಒಂದೇ ಕೆಲಸ ಮಾಡಿದ್ರೆ ಹೆಂಗೆ? ಏನಿದು ಯಾವ ಕಾಯಿ? ನವಿಲುಕೋಸು. ನವಿಲುಕೋಸು. ನವಿಲುಕೋಸುನಾ? ಯಾವುದೋ ಒಂದು ಕೋಸು, ನಮ್ಮ ಕಡೆ ಸಿಗಲ್ಲ ಇದು ಕೋಸು. ನಾವು ಹೋಟೆಲ್ಗೆ ಹೋದೆ, ಬೆಳಗ್ಗಿಂದ ಎಷ್ಟು ರೂಪಾಯಿ ಉಳಿಸಿದ್ವಿ ಗೊತ್ತಾ? ಅದು ಬೇರೆ ಎಲ್ಲೆಲ್ಲಿಗೆ ಬಂದರೆ ನಾರ್ಮಲಾಗಿ ಅವತ್ತು ಊಟಿಲಿ ಹೋಗಿದ್ವಲ್ಲ ಮಗ, A to B, ಅಲ್ಲಿ ಎಷ್ಟು ಖರ್ಚಾಗಿರ್ಬೋದು ಇವ್ರೇ ಅಪ್ಪ. ನನ್ನ ಕೈ ಕೊಯ್ತಾ ನೀವು? A to B ಇಲ್ಲಿ ಅದು ಯಾವುದೋ ಬ್ರೇಕ್ಫಾಸ್ಟಿಗೆ 3,500. ಬ್ರೇಕ್ಫಾಸ್ಟಿಗೆ 3,500 ಮಾರೆ, ಅದು ಲಂಚಿಗೆ 7,000. ಇಲ್ಲಿ ಬೆಂಗಳೂರಲ್ಲಿ ನಾವು ಪಬ್ಬಲ್ಲೇ ಪಾರ್ಟಿ ಮಾಡ್ಬೋದು ಆ ಥರ. ಸ್ವಾಮಿ, ಪಬ್ಬಲ್ಲಿ ಏನು ಕಮ್ಮಿ ಆಗಿಲ್ಲ ಬಿಡು, 13,000 ಕಮ್ಮಿ. 17,000 ಅಲ್ಲ ಫಸ್ಟ್ ಟೈಮ್ ಹೋದಾಗ. ಪಬ್ಬಿಗೆಲ್ಲ ನಾನು ಬರೋದೇ ಇಲ್ಲ. ಸರಬೇಕು ಈ ಚಾಕು ಎಷ್ಟು ಶಾರ್ಪ್ ಇದೆಯಲ್ಲ. ಸೈಜ್ ಬರ್ತೀನಿ. ತಪ್ಪಾಯ್ತು. ಹಂಗೆ ಇದು ಮಾಡಿ ಕೆಲಸ. ಎಲ್ಲೋ ಅಲ್ಲಿದೆ ಸ್ಟವ್. ಈ ಮನುಷ್ಯಾಗ ಹೇಳತನ ಕೆಲಸ ಮಾಡಲ್ಲ ಅವನ. ನೋಡಿ ನವೀನ್ ಏನೋ ಒಂದು ಹೊಸ ಸಾಹಸ ಮಾಡಿ. ಎಣ್ಣೆ ಥರ ಕೇಳಿದ್ನಲ್ಲ, ಒಂದು ಚಿಕ್ಕ ಪ್ಯಾಕೆಟ್ ತಗೊಬಂದ ನಿನ್ನೆ 3 ಸಲ ಹೇಳಿದ್ನಲ್ಲ. ಹೇಳಿದ್ ಇವನಿಗೂ ಹೇಳಿದ್ದೀನಿ ನಾನು. ಅವನಿಗೆ ಬಿಡು, ನಿಂಗೆ ನಾನು ಹೇಳಿದಲ್ಲ. ಯಾರೋ ಇದು ತೊಳೋದ್ರಲ್ಲಿ ಬರ್ತೋಯ್ತು ಬಚ್ಚ. ಈ ಬೋಳ್ ಮಕ್ಕಳನ್ನೆಲ್ಲ ಕರ್ಕೊಂಡಂಗೆ ನಾ ಬರ್ತೀನಲ್ಲ. ಈ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಲ್ಲ. ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ನಾನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಗೋದು. ಸರಿ, ಇನ್ನೇನು ಮಾಡೋದು? ನೀರಲ್ಲಿ ಹಾಕಿ ಕದ ಅಂತ ಕುದಿಸಿ ಇದು ಮಾಡೋದಷ್ಟೇ. ಚಿರ್ಕಳಿ ಅನ್ನ ಈಗ ಇಟ್ಕೊಂಡು ರೆಡಿ ಆಗಿದೆಯಲ್ಲೋ, ತಡಿ ಸ್ವಲ್ಪ ತರಕಾರಿ ಬೇಯಲಿ. ರೈಸ್ ಆಲ್ರೆಡಿ ಏನಾಗಲ್ಲ. ಯಾಕಟ್ಟ ಲೈಟಾಗಿ ಹಾಕು ನೀರು. ಸಾಕು. ಇದು ಪಲಾವ್ ಮಾಡೋಕೆ ಹೋಗಿದ್ದೆ, ಇದು ಕಿಚಡಿ ಆಗ್ಬಿಡುತ್ತಾ ಅಂತ. ಏನೋ ಒಂದು ಆಗುತ್ತೆ, ಆಗಲಿ ಬಿಡು, ತಿನ್ನೋಣ. ಈಗಷ್ಟು ಡೈಲಾಗೆಲ್ಲ ಹೊಡೆದಲ್ಲ ಮಗ, ಎಷ್ಟೋ ರೂಪಾಯಿ ಸುಳಿಸೋದು ಅಂತ. ಟೇಸ್ಟ್ ₹1 ಎಣ್ಣೆದೇ ದುಡ್ಡು ಉಳಿಸ್ಬಿಟ್ವಾ ಅಂತ ಗ್ಯಾಪಲ್ಲಿ.
ಮಗ ಎಲ್ಲ ಹಾಕ್ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ ಎಲ್ಲ ಪಲಾವಿಗೆಲ್ಲ ಮಸಾಲೆ ರೆಡಿ ಆಯಿತು. ಏನೇ ಒಂದು ಕೊರತೆ ಅಂದರೆ ಎಣ್ಣೆ ಒಂದು ಇಲ್ಲ ಅಷ್ಟೇ. ಸೊ ಇಟ್ಸ್ ಓಕೆ. ವಾಟ್ರಲ್ಲಿ ಬೇಯಿಸ್ಬಿಟ್ಟು ಏನೋ ಒಂದು ಮ್ಯಾನೇಜ್ ಮಾಡಿದ್ವಿ. ಪಲಾವಿಗೆ ಏನೆಲ್ಲ ಹಾಕಿದ್ದೀವಿ ಅಂತ ಹೇಳಿದ್ರೆ ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಇನ್ನೊಂದು ನವಿಲುಕೋಸು. ನವಿಲುಕೋಸು ಆಮೇಲೆ ನಿಂದೆ ಕೋಸು ಹಾಕಿದ್ದೀನಿ ಅಂತ ಅನ್ಬೇಡ. ಅಡುಗೆ ಮುಗಿಲಿ ಗೈಸ್, ಆಮೇಲೆ ವಿಚಾರಿಸ್ಕೊತೀನಿ. ನೀವು ಬಿಟ್ಬಿಟ್ರಿ ಅವಾಗ ಡೈಡಿಕೋಟೆ ತಾಲೂಕು ಹಾಂ ಹೊಸೂರು, ಇದು ಕರ್ನಾಟಕ ಸೇರಿದ್ದಿದ್ದು. ಹಾಂ ಹಾಂ ಅವಾಗ ನೀವು ಕರ್ನಾಟಕದವ್ರು ಬಿಟ್ಕೊಟ್ಬಿಟ್ರಿ ಇವ್ರಕ. ಇದನ್ನೆಲ್ಲ ತೊಗೊಂಡೋಗಿ ಏನು ಮಾಡ್ತೀರಾ? ತೊಗೊಂಡೋಗಿ ಏನು ಮಾಡ್ತೀರಾ? ಸ್ಕ್ರಾಪ್ಗೆ. ಬಾಟ್ಲಿಗೆಲ್ಲ ಹೋಗುತ್ತಾ ಅದು ಸ್ಕ್ರಾಪಿಗೆ? ಹೋಗುತ್ತಾ? ಸ್ವಲ್ಪ ಅದು ಕರಗಿಸಿ ತಿರ್ಗಾ ಸಪ್ರೇಟಾಗ. ಹಾಂ ಫುಲ್ ಕರೆಕ್ಟ್. ಮೇಲ್ಗಡೆ ರ್ಯಾಪರ್ ಎಲ್ಲ ತೆಗೆದು ಇದು ಮಾಡ್ತಾರೇನೋ. ಬಟ್ ಇಲ್ಲಿ ಕುಡಿಯೋರ ಜಾಸ್ತಿ ಬರುತ್ತೆ ಕಾಣುತ್ತಲ್ಲ ಕುಡಿಯೋಕ್ಕೆ. ನೋಡೋದು ಹ್ಞೂ ಈವ್ನಿಂಗ್ ಬರ್ತಾರೆ ಜನ ಇದ್ದಾಗ. ನೋಡು ಅಲ್ಲಿ 3 ಮೂಟೆ. ನಾಳೆ ವಿಪರೀತ ಜನ. ನಾಳೆನಾ? ನಾಳೆ ಸುಮಾರು ಒಂದು 100-150 ಕಾರ್ ಇರ್ತದೆ ನಾಳೆ. ನಾಳೆನಾ? ಅದಕ್ಕೆ ಅಂತ ಬಂದಿಲ್ಲ, ಇವತ್ತು ಸಂಡೇ ಬರ್ತಾರೆ. ಅದೇ ಹೇಳಿಲ್ವಾ? ಹೌದಾ? ಈವ್ನಿಂಗ್ ಬರ್ತಾರೇನೋ ಮತ್ತೆ, ಈಗ ಸಂಜೆ ಬರ್ತಾರೆ. ಹಾಂ, ಈ ಬಿಸಿಲು ಇರುತ್ತೆ ಅಂತ ಬರಲ್ಲ ಜನ ಜಾಸ್ತಿ. ಸಾಯಂಕಾಲ ಆದರೆ ಬರ್ತಾರೆ. ನೋಡಿ ಸ್ನೇಹಿತರೆ, ಯಾವುದೋ ಒಂದು ರೈಸ್ ಸಿಕ್ಕಿದೆ, ಅದರಲ್ಲಿ ಮಾಡ್ತಿದ್ದೀವಿ. ಬಟ್ ಈಗ ಹಸುವಾಗಿರೋ ಕಾರಣ ಇದೆ ತಿಂತಾ ಇದ್ದೀವಿ. ಚೆನ್ನಾಗಿದೆ ರೈಸ್. ಪಲಾವ್ ರೆಡಿ ವಿದೌಟ್ ಆಯಿಲ್, ವಿತೌಟ್ ಆಯಿಲ್, ಝೀರೋ ಆಯಿಲ್ ಕುಕಿಂಗ್. ಬೈ ನವೀನ್ ಕುಮಾರ್. ಪಾಪ ಡಯಟ್ ಮಾಡ್ತಾ ಇದ್ದಾನೆ ನವೀನು. ಸೊ ಸ್ನೇಹಿತರೆ, ಇವತ್ತು ಏನು ಒಂದಿನದ್ದು ರೈಡ್ ಟು ಹೊನ್ನಮ್ಮ ಕೆರೆ ಇಲ್ಲಿಗೆ ಅಂತ್ಯ ಆಗಿದೆ. ಈಗ ಆನ್ ದ ವೇ ಹೋಗ್ತಾ ಒಳ್ಳೆ ಡ್ರೋನ್ ಶಾಟ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಫಾಲೋ ಶಾಟ್ಸ್ ಎಲ್ಲ ನೋಡೋಣ. ಮತ್ತು ವ್ಯೂದು ಒಂದು ಶಾಟ್ ತೆಗಿಬೇಕು. ಇವ್ರು ಇನ್ನೂ ತೆಗ್ದಿದ್ದೆ ಮಗ ವ್ಯೂಸ್ ಇದು. ಆಲ್ರೆಡಿ ತೆಗ್ದಿದ್ದಾರಂತೆ. ಸೊ ಈಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಇಲ್ಲಿ ಬ್ಯಾಗ್ ಇದೆ. ಆ್ಯಂಡ್ ನೋಡಿ, ನಾವು ಹೇಳ್ದಂಗೆ ಇದೆಲ್ಲ ವೇಸ್ಟೇಜು. ಇದು ನಮ್ಮ ಜೊತೆ ನಾವು ಕ್ಯಾರಿ ಮಾಡ್ತೀವಿ ಕಟ್ಕೊಂಡು. ಮಗ ಇದು ಕಟ್ಬಿಡು ಹಾಗೆ. ಮತ್ತು ದರ್ಶನ್ ಅವರೇ, ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತಾ? ಹೌದಾ? ನೆಕ್ಸ್ಟ್ ಯಾವಾಗ ಇಳಿಸ್ತೀರಾ ಬೈಕ್ ನಿಮ್ಮದು? ಇಂಜಿನಿಯರಿಂಗ್ ಇನ್ನೂ 2 years ಇದೆ. ಹೌದಾ? ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದಿಸ್ ರೈಡ್. ಏನು ಸೂರಜ್ ಅವರೇ? ಅವ್ನು ಬೈಕ್ ಇಳಿಸಲ್ಲ, ಡೈರೆಕ್ಟಾಗಿ ಊರಿಗೆ ಇಳಿಸ್ಬಿಡ್ತಾರೆ. ಹೌದೇನು? ಡೈರೆಕ್ಟ್ ಊರಿಗೆ. ಇಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಪ್ಲೇಸ್ ಇದೆ, ಬನ್ನಿ ಎಂಜಾಯ್ ಮಾಡ್ಬೋದು. ಬಟ್ ಕಸ ತೊಗೊಂಡು ವಾಪಸ್ ನೋಡಿ. ಇಲ್ಲೆಲ್ಲ ಹೆಂಗೆ ಬಿದ್ದಿದೆ ಬಿಯರ್ ಬಾಟಲ್ಸ್ ಎಲ್ಲ. ಇಲ್ಲಿ ನೋಡಿ ಕಟ್ಟಿಟ್ಟಿದ್ದಾರೆ ಎಲ್ಲ ಸೈಡ್ಗೆಲ್ಲ. ಆಲ್ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತಿನ ಸ್ಯಾಟರ್ಡೆ, ನಾಳೆ ನೋಡಿದ್ರೆ ಅಷ್ಟೇ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸರಿ ಗೈಸ್, ಇಲ್ಲೊಂದು 2-3 ಡ್ರೋನ್ ಶಾಟ್ಸ್ ತೆಗೆದ್ಬಿಟ್ಟು ನಾವು ಹೊಡ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಬಾಯ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.